ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ ಬ್ರೋಚ್ ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೋ ಪ್ಲೀಸ್ ಟು ಸಬ್ಸ್ಕ್ರೈಬ್, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದಕ್ಕೆ ನಾನು ಕಟ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು 2 mm ಇದೆ. ತುಂಬ ಮೈಕ್ರೋ ಕಟ್ ಬೀಡ್ಸ್ ತೊಗೊಂಡಿಲ್ಲ, ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ. ಹಾಗೆ ಪರ್ಲ್ ತೊಗೊಂಡಿದ್ದೀನಿ. ಹಾಗೆ ನಾನು ಇದು ಫ್ರೇಮ್ ಕುಂದನ್ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡ್ ಕೂಡ ಇದಕ್ಕೆ ಸ್ಟಿಚ್ ಮಾಡೋಕ್ಕೆ ಹೋಲ್ಸ್ ಇರುತ್ತೆ. ಬೇಡ ಆದರೆ ನೀವು B7000 ಗ್ಲೂಯಿಂದ ಕೂಡ ಸ್ಟಿಕ್ ಮಾಡ್ಬೋದು. ಇದು ಈ ಥರ ಫ್ರೇಮ್ನಾಗಿರುತ್ತೆ. ನೆಕ್ಸ್ಟು ಲೀಫ್ ಶೇಪಿಂದು ಸೀಕ್ವೆನ್ಸ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸೈಡು ಹೋಲ್ ಇರೋ ಅಂಥದ್ದು ಮಾಡೋದು ನೋಡೋಣ ಹೇಗೆ ಅಂತ. ಫಸ್ಟ್ ನಾನು ಈ ಥರ ಫ್ರೇಮ್ ಕುಂದನ್ನು ಇಲ್ಲಿ 4 ಹೋಲ್ಸ್ ಇದೆ, ನಾನು ಕ್ರಿಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಸತಿ ಇನ್ಸರ್ಟ್ ಮಾಡಿ ಈ ಥರ ಆಪೋಸಿಟಲ್ಲಿ ಕೂಡ ಸ್ಟಿಚ್ ಮಾಡಬೇಕು. ಈ ಥರ ಬರುತ್ತೆ. ಸೊ ನಾನು ಮೇಲೆ ಫಸ್ಟಿಗೆ ನಾನು ಈ ಥರ ಫ್ರೇಮ್ ಕುಂದನ ಹಾಕಿದ್ಮೇಲೆ ಇಲ್ಲಿ ಫಸ್ಟ್ ಟಾಪಲ್ಲಿ ನಾನೊಂದು ಈ ಥರ ಸೀಕ್ವೆನ್ಸ್ ಹಾಕ್ತಾಯಿದ್ದೀನಿ, ಲೀಫ್ ಶೇಪ್ದು. ಸೊ ಇದಾದಮೇಲೆ ನಾನು 3 ಶುಗರ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಈ ಗ್ಯಾಪ್ ಏನು ಇರುತ್ತಲ್ಲ ಅದನ್ನು ಫಿಲ್ ಮಾಡೋಕ್ಕೆ. ಸೊ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಇದು ಟಾಪಿಗೆ ಬರೋ ಹಾಗೆ ಕರೆಕ್ಟಾಗಿ ಹಾಕಬೇಕು. ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಲೀಫ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೂ ಸೇಮ್ ಅದೇ ಥರನೇ 3 ಬೀಡ್ಸ್ ಹಾಕ್ತಾಯಿದ್ದೀನಿ. ಇದೇನಿರುತ್ತಲ್ವ ಇಲ್ಲೇ ಹೋಲಲ್ಲಿ ಕರೆಕ್ಟಾಗಿ ಈಗ ಹಾಕಿದ್ರೆ ಈಗ ಬರುತ್ತೆ. ಸೊ ಇಲ್ಲಿ ಕೂಡ ಪಕ್ಕದಲ್ಲಿ ಒಂದು ಲೀಫ್ ಹಾಕ್ತಾಯಿದ್ದೀನಿ. ಮತ್ತು 3 ಶುಗರ್ ಬೀಡ್ಸು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ವರ್ಕ್ ಮಾಡೋಕ್ಕಿಂತ ಒಂದು ಟಿಪ್ ಏನಂದರೆ ಕರೆಕ್ಟಾಗಿ ನಾವು ಈ ಥರ ಪ್ಲೇಸ್ ಮಾಡೋದ್ರಿಂದ ವರ್ಕು ಡೀಸೆಂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದಿಷ್ಟಾದಮೇಲೆ ನಾನು ಇಲ್ಲಿಂದ ಒಂದು ಪರ್ಲು ಒಂದು ಕಟ್ ಬೀಡ್ ಹಾಗೆ 6 ಟೈಮ್ಸು ಈ ಥರ ಕಟ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಫಸ್ಟ್ ಈ ಕಟ್ ಬೀಡ್ ಒಂದು ಹಾಕ್ತಾಯಿದ್ದೀನಿ, ಪಕ್ಕದಲ್ಲೇ ಒಂದು ಬೀಡ್ ಪರ್ಲ್, ಒಂದು ಕಟ್ ಬೀಡು. ಅದೇ ಥರ ನಾನು 6 ಟೈಮ್ಸು ಈ ಪರ್ಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಥರ ಹಾಗೆ ಇದು ಹ್ಯಾಂಗಿಂಗ್ ಥರ ಕಾಣುತ್ತೆ. ಈ ಥರ ಹೀಗೆ ಫಾಲಿಂಗ್ ಡಿಸೈನ್ ಥರ ಕಾಣಿಸುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು. ಸೈಡ್ ಸ್ಲೀವ್ಸಿಗೆ ಮತ್ತು ಬೆನ್ನಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ನೆಕ್ಲೈನ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೌಂಟಿಂಗ್ಸ್ ಯಾವಾಗಲೂ 3, 5, 7 ಆ ಥರದಲ್ಲಿದ್ದರೆ ಚೆನ್ನಾಗಿರುತ್ತೆ. ಆಡ್ ನಂಬರ್ಸಲ್ಲಿರಬೇಕು, ಈವನ್ ನಂಬರ್ಸಲ್ಲಿರಬಾರ್ದು. ಆವಾಗ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕಿ, ಸೊ ನಾನು ಇಲ್ಲಿಗೆ ಬರಬೇಕಲ್ವ, ಇನ್ನೊಂದು ಸ್ವಲ್ಪ ಹಿಡಿಸುತ್ತೆ. ಸೊ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಲೆಂತ್ ಬೇಕು, ಎಷ್ಟು ಇದು ಬೇಕು ನೋಡ್ಕೊಂಡ್ಬಿಟ್ಟು ಹಾಕೋಬೋದು. ನಮಗೆ ಇದೇನಿರುತ್ತಲ್ಲ ಇದು ನಮಗೆ ಸ್ವಲ್ಪ ಸಾಕಂದರೆ ಸ್ವಲ್ಪಕ್ಕೆ ಬಿಟ್ಕೋಬೋದು, ಇಲ್ಲ ನಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಲೆಂತಾಗಿ ಮಾಡ್ಕೊಬೋದು. ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಥರ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಬೋದು.
ನೋಡಿ ಇನ್ನೊಂದು ನಾನು 2 ಹಾಕ್ತಾಯಿದ್ದೀನಿ. ಈ ಥರ ಸಿಂಪಲ್ ಡಿಸೈನ್ಸ್ ಹಾಕ್ಕೊಂಡು ನಿಮ್ಮ ಬ್ಲೌಸ್ನ ತುಂಬ ರಿಚ್ ಲುಕ್ಕು ಕೊಡ್ಬೋದು. ಸೊ ನೋಡಿ ಈ ಥರ ಒಂದು ಹ್ಯಾಂಗಿಂಗ್ ಆಗುತ್ತೆ. ಇದರ ಕೆಳಗಡೆನೇ ಇನ್ನೊಂದು ಹ್ಯಾಂಗಿಂಗ್ಸ್ ಕೂಡ ನಾವು ಕೊಡ್ಬೋದು. ಇದು ಫಸ್ಟ್ ಲೈನ್ ಆಯಿತು. ಸೇಮ್ ಈ ಸೈಡ್ ಕೂಡ ಎಲ್ಲಿ ನೀವು ಇಲ್ಲಿ ಇನ್ಸರ್ಟ್ ಮಾಡಿರ್ತೀರೋ ಅಲ್ಲೇ ಇನ್ಸರ್ಟ್ ಮಾಡಬೇಕು. ಈ ಥರ ಹ್ಯಾಂಗಿಂಗ್ ಆಗುತ್ತೆ. ಸೊ ಪಕ್ಕನೇ ಇನ್ನೊಂದು ನೋಡಿ 7 ಹಾಕಿದ್ದೀನಿ ನಾನು ಪರ್ಲು. ಅದೇ ಹೇಳಿದ್ದು ಈವನಾಗಿ ಹಾಕ್ಬಿಡಿ, ಆಡ್ ನಂಬರ್ಸಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಪರ್ಲ್ನ 7 ತೊಗೊಂಡಿರೋದ್ರಿಂದ ನೆಕ್ಸ್ಟ್ ಲೈನ್ ನಾನು ಮೇ ಬಿ 9 ಆಗಬಹುದು. ಇದೇ ಥರನೇ ಸೇಮು ಪರ್ಲು ಬೀಡು ಹಾಕ್ತಾ ಹೋಗಬೇಕು. ಕೌಂಟಿಂಗ್ಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮಾಡೋಕ್ಕೆ. ಇದು ಸೆಕೆಂಡ್ ಲೈನು. ಒಂದು ಫಸ್ಟ್ ಈ ಥರ ಬರುತ್ತೆ, ನೆಕ್ಸ್ಟ್ ಇದ್ರ ಕೆಳಗಡೆನೆ ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ಇದು ನೀವು ಮಾಡುವಾಗ ಫಸ್ಟ್ ಒಂದು ನಿಧಾನ ಆಗುತ್ತೆ. ನೆಕ್ಸ್ಟ್ ಟೈಮಿಂದ ಕೌಂಟಿಂಗ್ಸ್ ಎಲ್ಲ ಕರೆಕ್ಟಾಗಿರೋದ್ರಿಂದ ಬೇಗ ಆಗ್ತಾ ಹೋಗುತ್ತೆ. ಒಂದು ಸತಿ ಅದು ಒಂದು ಸತಿ ಇದು ಆಲ್ಟರ್ನೇಟಿವ್ ಆಗಿ ತಗೊಳ್ತಾ ಹೋಗಬೇಕು. ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ಶಾರ್ಟ್ ಆಗಿ ಅನಿಸ್ತಾ ಇತ್ತು ಅಂತ ಇನ್ನು ಸ್ವಲ್ಪ ಬೀಡ್ಸ್ ಹಾಕ್ಕೊಂಡೆ. ಇನ್ನೊಂದು ಹಾಕಿದ್ರೆ ಸಾಕು ಅನಿಸುತ್ತೆ. ನೋಡಿ ಕರೆಕ್ಟಾಗಿದೆ. ಸೊ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಈ ಡಿಸೈನ್ ಆಗಿ ಕಾಣುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಈ ಥರ ವರ್ಕ್ ಬರುತ್ತೆ. ನಿಮ್ಮದು ಸ್ಯಾರೀಸಿಗೆ ನೆಕ್ಲೈನಿಗೆ ಆದರೂ ಹಾಕ್ಕೋಬೋದು, ಅಥವಾ ಸ್ಲೀವ್ಸಿಗೆ ಹಾಕ್ಬೋದು, ವರ್ಟಿಕಲ್ ಅಥವಾ ಹಾರಿಜೆಂಟಲ್ ಯಾವ ಥರನಾದರೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.